2 ವರ್ಷಕ್ಕೊಮ್ಮೆ ನಡೆದುಕೊಂಡು ಬರುವಂಥ ಸೈಯದ್ ಅಬ್ದುಲ್ ಸಲಾಂ ತಂಗಲ್ರವರ ಹೆಸರಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಉರುಸ್ ಕಾರ್ಯಕ್ರಮವು ಈ ಸಲ ಒಂದು ವಿವಿಧ ರೀತಿ ಅಂದರೆ ಒಂದು ಉತ್ತಮ ರೀತಿಯಲ್ಲಿ ನಡೆಯುವಂಥ ವ್ಯವಸ್ಥೆಯನ್ನು ಸಮೇತ ನಮ್ಮ ಜಮಾತ್ ಕಮಿಟಿ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯವರು ಹಮ್ಮಿಕೊಂಡಿದ್ದಾರೆ. ಅಂದರೆ ಇಷ್ಟು ವರ್ಷದಿಂದ ಸಾಲ್ಮರ ಸೈಯದ್ ಮಲೆಯಲ್ಲಿ 2 ವರ್ಷಕ್ಕೊಮ್ಮೆ ಉರುಸ್ ನಡೀತಾ ಇತ್ತು. ಆದರೆ ಈ ವರ್ಷ ಅಲ್ಲಿ ಒಂದು ಮದ್ರಸಾ ಹಾಲ್ ಸಮೇತ ನಾವು ಹೊಸತಾಗಿ ಮದ್ರಸಾದ ಮುಂದ್ಗಡೆ ಒಂದು ಮ್ಯಾರೇಜ್ ಹಾಲನ್ನು ಸಮೇತ ನಾವು ನಿರ್ಮಿಸಿದ್ದೇವೆ. ಅದೇ ಥರ ರೋಡ್ ವ್ಯವಸ್ಥೆ ಸಮೇತ ಡಬಲ್ ಆಗಿ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಬೇರೆ ಬೇರೆ ರೋಡಿದು ವ್ಯವಸ್ಥೆ ಸಮೇತ ಈಗ ಆಗಿದೆ. ಅದು ರೋಡ್ ಸಮೇತ ಪ್ರಾರಂಭವಾಗಿದೆ. ಅಲ್ಲದೆ ಮಸೀದಿಯ ಕೆಲಸಗಳು ಸಮೇತ ಉಳಿದಂಥ ಕೆಲಸವನ್ನು ಸಮೇತ ನಾವು ನಮ್ಮ ಈ 5 ರಿಂದ 6 ತಿಂಗಳ ಅವಧಿಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ನಾವು ಅದನ್ನು ಪೂರ್ತಿ ಮಾಡಿದ್ದೇವೆ. ಈ ಒಂದು ಕೆಲಸಕ್ಕೆ ನಮ್ಮ ಜಮಾತಿನ ನಮ್ಮ ಕಮಿಟಿಯಲ್ಲಿರುವಂಥ ಪ್ರತಿಯೊಂದು ಮೆಂಬರು ಸಮೇತ ನಮಗೆ ತುಂಬ ಹೆಲ್ಪ್ ಮಾಡಿದ ಕಾರಣ ನಾವು ಇವತ್ತು ಸಾಲ್ಮರ ಸೈಯದ್ ಮಲೆಯನ್ನು ಒಂದು ಪುತ್ತೂರು ತಾಲೂಕಲ್ಲಿ ಗುರುತಿಸುವಂಥ ಒಂದು ಕೆಲಸ ಕಾರ್ಯ ನಡಿಬೇಕಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಈಗ ಇದರ ಜೊತೆಯಲ್ಲಿ ಸಾಲ್ಮರ ಹಿಫುಲ್ ಕುರ್ವಾನ್ ಕಾಲೇಜ್ ಅಂದರೆ ಇರ್ಫಾನಿಯಾ ಹಿಫುಲ್ ಕುರ್ವಾನ್ ಕಾಲೇಜ್ ಎಂಬ ಜೂನಿಯರ್ ಕಾಲೇಜ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ರಂಜಾನ್ ಸಮಯದಲ್ಲಿ ನಾವು ರಂಜಾನ್ ಮುಗ್ದ ತಕ್ಷಣ ನಾವು ಪ್ರಾರಂಭಿಸುವಂಥ ಕೆಲಸವನ್ನು ಸಮೇತ ನಾವು ಮಾಡಿಕೊಂಡು ಬರ್ತೀವಿ. ಬಾಕಿ ಇದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿರುವಂಥ ಉಪಾಧ್ಯಕ್ಷರು ನಮ್ಮ ಖಜಾಂಜಿಯವರು ಹಾಗೆ ಸೆಕ್ರೆಟರಿಯವರೆಲ್ಲ ನಿಮಗೆ ಕೊಡ್ಬೋದು. ಬಾಕಿನ ವಿಚಾರ ಇವರು ಮಾತಾಡ್ತಾರೆ. ಸೈಯದ್ ಮಲೆ ಅಬ್ದುಲ್ ಸಲಾಂ ತಂಗಲ್ರವರ ಉರುಸು ಸಾಧಾರಣ ಈ ಪುತ್ತೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಲ 2 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಲ ನಾವು ವಿಶೇಷವಾಗಿ ದೊಡ್ಡ ದೊಡ್ಡ ವಾಗ್ಮಿಗಳನ್ನು ಇಂಟರ್ನ್ಯಾಷನಲ್ ಪ್ರಖ್ಯಾತ ನಿಮ್ಗೆ ಗೊತ್ತಿರ್ಬೋದು ಇವರು ಸಿಮ್ಸಾರ್ ಹಕ್ ಇಂಟರ್ನ್ಯಾಷನಲ್ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಂದು ವಾಗ್ಮಿ ಅವರು ನಮ್ಮ ಸೈಯದ್ ಮಲೆಗೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಸಮಸ್ತದ ಪ್ರೆಸಿಡೆಂಟ್ ಆಗಿರತಕ್ಕಂಥ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಕೂಡ ಈಗಾಗಲೇ ಶತಮಾನೋತ್ಸವ ನಡೆಯುವಂಥ ವಿಜೃಂಭಣೆಯ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ 2ನೇ ತಾರೀಕಿಗೆ ಬರ್ತೇನೆ ಅಂತೇಳಿ ಅವರು ನಮಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮಗೆ ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು 2ನೇ ತಾರೀಕಿಗೆ ನಮ್ಮ ಸೈಯದ್ ಮಲೆಯ ಸಭಾಂಗಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಪ್ರಖ್ಯಾತ ಉಲಮಾ ಶಿರೋಮಣಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಅದೇ ರೀತಿ ವಿಶೇಷವಾಗಿ 4ನೇ ತಾರೀಕಿನಂದು ಕೊನೆಯ ದಿನ ಸಂಜೆ ಗಂಟೆ 4ಕ್ಕೆ ಸರಿಯಾಗಿ ಸೂಫಿ ಹಾಡೊಂದನ್ನು ಲಿರಾರ್ ಲಕ್ಷದೀಪ್ರವರು ನಡೆಸಿಕೊಡಲಿಕ್ಕಿದ್ದಾರೆ. ಈ ಭಾಗದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಇವರ ಈ ಒಂದು ಹಾಡು ಭಾಳ ಯಶಸ್ವಿಯಾಗಿ ಬಹಳ ಲಕ್ಷಗಟ್ಟಲೆ ಜನ ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂಥ ಲಿರಾರ್ರವರ ಈ ಒಂದು ಹಾಡು ನಮ್ಮ ಸಭಾಂಗಣದಲ್ಲಿ 4ನೇ ತಾರೀಕಿಗೆ ನಡಲಿಕ್ಕಿದೆ. ಈ ಬಗ್ಗೆ ನಿಮ್ಮೆಲ್ಲರ ಸಹಕಾರವನ್ನು ಇದನ್ನು ಪ್ರಚಾರ ಮಾಡಿ ನಮಗೆ ಕೊಡಬೇಕಂತೇಳಿ ಕೇಳಿಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಉರುಸಿನ ನೇತೃತ್ವವನ್ನು ನಮ್ಮ ಸಾಲ್ಮರದ ಪುತ್ತೂರಿನ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರು ಆಗಿರತಕ್ಕಂತಹ ಸೈಯದ್ ಮುಹಮ್ಮದ್ ತಂಗಳ್ SM ತಂಗಲ್ರವರು ಇದರ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ ಅಂತೇಳಿ ವಿಶೇಷವಾಗಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಹಾಗೂ ನಮ್ಮ ಖತೀಬರಾಗಿರತಕ್ಕಂತಹ ಉಮರ್ ದಾರಿಮಿಯವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಜವಾಬ್ದಾರಿ ವಹಿಸಿ ಇದಕ್ಕೆ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಲ ಮುಖ್ತಾರ್ ತಂಗಳ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕುಂಬೋಳ್ ಮುಖ್ತಾರ್ ತಂಗಳ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಸಲ ನಾವು ಎಲ್ಲ ವರ್ಷ ರಾತ್ರಿ ಊಟದ ವ್ಯವಸ್ಥೆ ಅನ್ನದಾನ ಮಾಡ್ತಿದ್ದೇವೆ. ಈ ಸಲ ನಾವು ಪ್ರತ್ಯೇಕವಾಗಿ ಆದಿತ್ಯವಾರ 4ನೇ ತಾರೀಕಿನಂದು ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿವರೆಗೆ 2 ಹೊತ್ತಿನ ಊಟದ ವ್ಯವಸ್ಥೆಯನ್ನು ಅನ್ನದಾನ ವ್ಯವಸ್ಥೆಯನ್ನು ನಾವು ನಮ್ಮ ಜಮಾತ್ನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಹತ್ರ ಈ ಪತ್ರಕರ್ತ ಮಿತ್ರರೊಂದಿಗೆ ಹೇಳಿಕೊಳ್ಳೋದೇನೆಂದರೆ ಎಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು
ಸಹಕರಿಸಿ ಮಾತ್ರವಲ್ಲ ಎಲ್ಲ ನಿಮ್ಮ ಪ್ರಚಾರವನ್ನು ನಮ್ಮೊಂದಿಗೆ ಸೇರಿಸಿ ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅಂದರೆ ಸಾಲ್ಮರ ಸೈಯದ್ ಮಲಿಗೆ ಅತ್ಯಂತ ಜಾಸ್ತಿಯಾಗಿ ದಫನ ಕಾರ್ಯಕ್ಕೆ ಅಂದರೆ ಪುತ್ತೂರು ತಾಲೂಕಿನ ಒಳಗಡೆ ಯಾರಾದರೆ ಡೆತ್ ಆದಾಗ ಅವರು ಮರಣ ಹೊಂದಿದಾಗ ಪುತ್ತೂರಿನಲ್ಲಿ ಸ್ಥಳದ ಅವಕಾಶ ಇಲ್ಲದ ಸಮಯದಲ್ಲಿ ನಮ್ಮ ಜಮಾತಿಗೆ ಬಂದು ದಫನ ಕಾರ್ಯವನ್ನು ಸಮೇತ ಮಾಡುವಂಥ ಕೆಲಸ ಇಲ್ಲಿ ಈಗ ನಡೀತಾ ಇದೆ. ಅಂದರೆ ಪುತ್ತೂರು ತಾಲೂಕಲ್ಲಿ ಈಗ ಒಂದು ಸುಂದರವಾದ ಜಾಗ ಅಂತೇಳಿ ಹೇಳ್ಬೋದು, ಸ್ವಲ್ಪ ಎತ್ತರದಲ್ಲಿದೆ, ರಮಣೀಯವಾದ ಒಂದು ಪ್ರದೇಶ. ಇಲ್ಲಿಗೆ ಜನರು ಖಾಲಿ 2 ವರ್ಷಕ್ಕೆ ಒಮ್ಮೆ ಉರುಸು ಕಾರ್ಯಕ್ರಮಕ್ಕೆ ಮಾತ್ರ ಬರ್ತಾ ಇಲ್ಲ, ಅಂದರೆ ಪ್ರತಿನಿತ್ಯ ಎಲ್ಲ ಜಾತಿ ಧರ್ಮದವರು ಸಮೇತ ಈ ಸ್ಥಳಕ್ಕೆ ಬಂದು ಅವರವರ ಕೆಲವೊಂದು ಬೇಡಿಕೆಯನ್ನು ಸಮೇತ ಈಡೇರಿಸುವಂಥ ಕೆಲಸ ನಡೀತದೆ ಅಂತೇಳಿ ನಂಬಿಕೆ ಇಟ್ಟುಕೊಂಡು ಪ್ರತಿಯೊಬ್ಬರು ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ತಾವು ಎಲ್ಲರೂ ಸಮೇತ ಪತ್ರಕರ್ತ ಮಿತ್ರರು ನಮಗೆ ಸಹಕಾರವನ್ನು ಕೊಡಬೇಕು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಿಮ್ಮ ಸಹಕಾರ ಬೇಕಂತೇಳಿ ಕೇಳಿಕೊಳ್ತೀವಿ. ನಮಸ್ತೆ. ಸಂಜೆ ನಾವು ಹಾಗೆ ಒಂದು 7 o'clock ಸ್ಟಾರ್ಟ್ ಮಾಡ್ತೀವಿ. 8 ಗಂಟೆಗೆ ಮತ ಪ್ರಭಾಷಣ ಸ್ಟಾರ್ಟ್ ಆಗುತ್ತೆ. 9:55 ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ರೂಲ್ಸ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಇದು ಮಾಡ್ತಾ ಇದ್ದೀವಿ. ಅದಲ್ಲದೆ ನಾವು ಇನ್ನೂ ಸಮೇತ ನಮಗೆ ಏನಾದರೆ ಹೆಚ್ಚಿನ ಕಾಲಾವಕಾಶ ಕೊಡುವಂಥ ಇದಕ್ಕೆ ಬೇಕಾಗಿ ನಾವು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲಿಂದ ಪರ್ಮಿಷನ್ ಸಿಕ್ಕಿದರೆ ನಾವು ಮುಂದುವರಿಸ್ತೀವಿ, ಇಲ್ಲದಿದ್ದರೆ ಅದೇ ಸಮಯಕ್ಕೆ ನಾವು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. 4 ಪ್ರಖ್ಯಾತ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರೆ. ಅದರಲ್ಲಿ ಒಬ್ಬರು ಅನ್ವರ್ ಅಲಿ ಹುದವಿ ಮಲಪುರಂ ಇವರು ಭಾಗವಹಿಸಲಿಕ್ಕಿದ್ದಾರೆ. ಮತ್ತು ಇಸ್ಕೆ ಮದೀನಾ ಕಾರ್ಯಕ್ರಮ ಆವತ್ತಿದೆ. ಮತ್ತು 4ನೇ ತಾರೀಕಿನಂದು ಅಸ್ಲಂ ಅಜರಿ ಪೊಯ್ತಕಡಂ ಕೇರಳದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.